ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಹೋಗೋಣ ನಾವು ಸ್ವಿಟ್ಜರ್ಲ್ಯಾಂಡ್ ಮತ್ತು ಫ್ರಾನ್ಸ್. ಇವಾಗ ಬ್ಯಾಸಿಲ್ ಬಸ್ ಸ್ಟೇಷನ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ರೆಂಟ ಕಾರ್ ಪಿಕ್ ಮಾಡಬೇಕು. ಇದು ಟ್ರಾಮಲ್ಲಿ ಇದ್ದೀವಿ ಇವಾಗ ನಾವು. ಇಲ್ಲಿಂದ ಅರೌಂಡ್ 20 ಮಿನಿಟ್ಸ್ ಟ್ರಾಮ್ ರೈಡ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಫ್ರಾನ್ಸ್ಗೆ. ಸೊ ಇಲ್ಲಿಂದ ಆಲ್ಸೇಸ್ ರೀಜನ್ ಅಂತ ಬಂದಿದೆ, ಅಲ್ಲಿ 3 to 4 ಟೌನ್ಸ್ ಆಫ್ ಫ್ರಾನ್ಸ್ ಅಲ್ಲಿವೆ. ಅದು ತುಂಬ ಚೆನ್ನಾಗಿದೆ ಅಂತೆ ಡ್ರೈವ್. ಸೊ ಹೇಗೂ ಸಂತೋಷ ನನ್ನ ಮಗ, ನಾನು ಓಡಿಸ್ಬೋದು, ಬಟ್ ಅವರಿಬ್ರಿಗೆ ತುಂಬ ಇಷ್ಟ ಡ್ರೈವ್. ಸೊ ಹೋಗೋಣ ಅಂತ. ಸೊ ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸರ್ ನೋಡಿ ಎಷ್ಟಿದೆ ಅಂತ ಹೇಳಿ, -2 degrees. ನಾವಿರುವ ಟೌನ್ ಹೆಸರು ಸೆಂಟ್ ಲೂಯಿಸ್ ಅಂತ. ಇದು ಫ್ರಾನ್ಸ್ಗೆ ಸೇರುತ್ತೆ. ಇಲ್ಲಿಂದ ನಾವು ಹೋಗ್ತಾ ಇರುವ ಬೇರೆ ಟೌನ್ಸ್ ಆಫ್ ಫ್ರಾನ್ಸ್, ಆಲ್ಸೇಸ್ ರೀಜನ್, ಅದು ಬಂದು ಬರೀ 45 ನಿಮಿಷ ಅಷ್ಟೆ. ಇದರದ್ದು ರೈಟ್ ಸೈಡಲ್ಲಿ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಜರ್ಮನಿ ಇದೆ. ಸೊ ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್ ಬರಲಿಕ್ಕೆ ನಮಗೆ ಬರೀ 2 ನಿಮಿಷ ಈ ಸೆಂಟ್ ಲೂಯಿಸಿಂದ. ಸೊ ಇವಾಗ ನಾವು ಬ್ಯಾಸಿಲ್, ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ರೆಂಟೆ ಕಾರ್ ತೊಗೋತಾ ಇದ್ದೀವಿ. ಯಾಕಂದರೆ ನಮಗೆ ಕಮ್ಯೂಟಿಂಗ್ ಈಸಿ ಆಗುತ್ತಲ್ವಾ, ಇದೆಲ್ಲ ಜಾಗಗಳಿಗೆ ಓಡಾಡೋಕ್ಕೆ ಕಾರ್ ಇದ್ರೆ ಒಳ್ಳೆಯದು ಅಂತ ಈ ಮರ್ಸಿಡಿಸ್ ತೊಗೊಂಡ್ವಿ. ಸೊ ನಾವು ಗಾಡಿ ತೊಗೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಈ ಆಲ್ಸೇಸ್ ರೀಜನ್ಗೆ. ಫಸ್ಟ್ ಹೋಗ್ತಾ ಇರುವ ಟೌನ್ ಹೆಸರು ಕೋಮಾರ್ ಅಂತ. ಸೊ ಈ ಆಲ್ಸೇಸ್ ರೀಜನ್ನ ಏನಕ್ಕೆ ಚೂಸ್ ಮಾಡಿದಂದರೆ, ನಾವು ಮೊದಲು ಯಾವಾಗಲೂ ಟೂರಿಸಮ್ ಪ್ಲೇಸಸ್ಗೆ ಹೋಗ್ತಾ ಇದ್ವಿ, ಲೈಕ್ ಪ್ಯಾರಿಸ್, ಇದೆಲ್ಲ ನೋಡಾಯಿತು. ಸೊ ಈ ಸಲ ಅಂದ್ಕೊಂಡಿದ್ದೆ ನನಗೆ ತುಂಬಾ ಒಂಥರ ನೇಚರ್ ಎಲ್ಲ ಇರೋ ಕಡೆ ಹೋಗಬೇಕು. ಸೊ ಅದರಿಂದ ಈ ಆಲ್ಸೇಸ್ ರೀಜನ್ಗೆ ಹೋಗೋಕ್ಕೆ ನಾವು ಡಿಸೈಡ್ ಮಾಡಿದ್ದು. ನಾನು ತುಂಬಾ ವೀಡಿಯೋಸ್ ನೋಡಿದ್ದೆ, ತುಂಬ ಬ್ಯೂಟಿಫುಲ್, ಕಲರ್ಫುಲ್, ಒಳ್ಳೆ ಫೇರಿ ಟೇಲ್ ಥರ ಇರೋ ಜಾಗ. ಅದು ಇವಾಗ ಕ್ರಿಸ್ಮಸ್ ಸೀಸನ್ ಅಲ್ವಾ, ತುಂಬ ಜನ ಹೇಳಿದರು ಇದು ಬ್ಯೂಟಿಫುಲ್ ಆಗಿರುತ್ತೆ, ಹೋಗಲೇಬೇಕು ಅಂತ ಹೇಳಿ. ಸೊ ಅದರಿಂದ ನಾವು ಈ ಸಲ ವೆಕೇಷನಲ್ಲಿ ಅರ್ಧ ಟೈಮ್ ಸ್ವಿಟ್ಜರ್ಲ್ಯಾಂಡ್ಗೆ ಆ್ಯಂಡ್ ಅರ್ಧ ಟೈಮ್ ಫಾರ್ ಆಲ್ಸೇಸ್ ರೀಜನ್ಗೆ ಇಟ್ವಿ. ಟೆಂಪ್ರೇಚರ್ ಅಂತೂ ನಾವು ಹೋಗ್ತಾ ಇದ್ದಂಗೆ -1.5, -2 ಹೀಗೆ ಇತ್ತು. ಸೂಪರ್ ಚಳಿ ಇತ್ತು. ಆದರೆ ಗಾಡಿಯೊಳಗೆ ಮಾತ್ರ ಚೆನ್ನಾಗಿ ಬೆಚ್ಚಗೆ ಕೂತಿದ್ವಿ. ದಾರಿಲಂಗೆ 1-2 ಬ್ರೇಕ್ ತೊಗೊಂಡು ಸ್ವಲ್ಪ ಕಾಫಿ, ಕ್ರುಸಾನ್ ತಿನ್ಕೊಂಡು, ಈ ವ್ಯೂ ಫುಲ್ ವೈಟ್, ಒಳ್ಳೆ ಡ್ರೀಮಲ್ಲಿದ್ದಂಗಿತ್ತು. ತುಂಬ ಚೆನ್ನಾಗಿತ್ತು ಡ್ರೈವ್. 45-50 ಮಿನಿಟ್ಸಲ್ಲಿ ನಾವು ರೀಚ್ ಆಗಿಬಿಟ್ವಿ. ಇದೇ ಕೋಮಾರ್. ನೋಡಿ ಹೇಗಿದೆ ಅಂತ ಹೇಳಿ. ಎಲ್ಲ ಬಣ್ಣ ಬಣ್ಣದ ಮನೆಗಳು, ಎಷ್ಟೊಂದು ನೀರು, ಎಲ್ಲಿ ನೋಡಿದರೂ ನೀರಿದೆ. ಆಮೇಲೆ ಪ್ರತಿಯೊಂದು ಮನೆಯನ್ನು ಹೇಗೆ ಕಲರ್ಫುಲ್ಲಾಗಿಟ್ಟಿದ್ದಾರೆ, ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಹೀರೋ ನೋಡಿ, ನಾವೆಲ್ಲರೂ. ಸೊ ಈ ಥರ ಇದನ್ನು ನೋಡ್ತಾ ಇದ್ದರೆ ಯಾವುದೋ ಒಂದು ಕಥೆಯಲ್ಲಿ, ಫೇರಿ ಟೇಲಲ್ಲಿ ಇರುತ್ತಲ್ವ, ಹಾಗೆ ಇತ್ತು. ಕನಸಂತೆ ಒಂಥರ. ಆದರೆ ಜನರದ್ದು ತುಂಬಾ ಇದ್ದರು. ನಾನು ಅಂದ್ಕೊಂಡಿದ್ದೆ ಇಲ್ಲಿ ತುಂಬ ಜನ ಕಮ್ಮಿ ಬರ್ತಾರೆ ಅಂತ. ಒಂದು ಇಂಡಿಯನ್ಸ್ನ ನೋಡಿಲ್ಲ, ಆದರೆ ಬೇರೆ ನ್ಯಾಷನಾಲಿಟೀಸ್ ಜನರು ತುಂಬಾ ಇದ್ದರು. ಇಲ್ಲಿ ಬರಬೇಕಂದ್ರೆ ನೀವು ಕಾರ್ ಇದ್ರೇ ಈಸಿ ಆಗುತ್ತೆ. ಇಲ್ಲದಿದ್ದರೆ ಮೇನ್ ಸಿಟೀಸ್ ಲೈಕ್ ಪ್ಯಾರಿಸ್ ಅಂತಲ್ಲಿಂದ ಇಲ್ಲಿಗೆ ಬರೋದು ತುಂಬಾ ದೂರ. ಫಸ್ಟ್ ನಾವು ಎಂಟ್ರಾಗಿರೋದು ಕ್ರಿಸ್ಮಸ್ ಮಾರ್ಕೆಟ್. ಇದು ಇಲ್ಲಿಯ ಹಾಟ್ ವೈನ್, ವಿಚ್ ಇಸ್ ಮುಲ್ಡ್ ವೈನ್ ಅಥವಾ ಗ್ಲೂ ವೈನ್ ಅಂತ ಕರೀತಾರೆ. ಈ ವೈನ್ನ ಬಿಸಿಯಾಗೇ ಕುಡಿಬೇಕು. ಒಂಚೂರು ವೈನ್ ಕುಡಿತಾ, ಸ್ನ್ಯಾಕ್ಸ್ ತಿಂತಾ, ಚೆನ್ನಾಗಿ ಪ್ರತಿ ಸ್ಟಾಲು, ಈ ಥರ ಡೆಕೋರೇಟ್ ಮಾಡಿರೋ ಜಾಗಗಳು, ಜನರನ್ನು ನೋಡ್ತಾ ನಡೆಯೋದೇ ಇಲ್ಲಿದ ಒಂದು ಎಕ್ಸ್ಪೀರಿಯನ್ಸ್. ನೋಡ್ತಾ ಇದ್ದಂಗೆ ಕೆಲವು ರೆಸ್ಟೋರೆಂಟ್ಗಳ ಮುಂದೆ ತುಂಬಾ ಕ್ಯೂ ಇತ್ತು. ಇಲ್ಲಿ ಅಷ್ಟು ಜನರಿಗೆ ಇಂಗ್ಲೀಷ್ ಬರಲ್ಲ. ಆಮೇಲೆ ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಯಿತು 2 ಗಂಟೆಗೆ ಲಂಚ್ ಸರ್ವಿಂಗ್ ಕ್ಲೋಸ್. ಸೊ ಅದಕ್ಕೆ ಈ ಥರದ್ದು ಮಾರ್ಕ್ ಹಾಕಿರ್ತಾರೆ. ನಾವು ಬೇಗನೆ ಕ್ಯೂ ಅಲ್ಲಿ ನಿಂತು ಒಂದು ಕಡೆ ಲಂಚು ಮಾಡಿದ್ವಿ. 2 ಗಂಟೆಗೆ ಕ್ಲೋಸ್ ಆದರೆ 7 ಗಂಟೆಗೆ ಓಪನ್ ಮಾಡೋದಂತೆ. ಸೊ ಊಟ ಆದಮೇಲೆ ಮತ್ತೆ ನಮ್ಮ ಸೇಮ್ ನಡೆಯೋದು ಕಂಟಿನ್ಯೂ. ನನಗಂತೂ ಪ್ರತಿಯೊಬ್ಬರ ಕೈಯಲ್ಲಿ 1-2 ನಾಯಿ ಮರಿಗಳು, ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಅದು ಏನು ಇಂಟ್ರೆಸ್ಟ್ ಲೈಫ್ ಮೇಲೆ ಅಂತ ನನಗೆ ಜನರನ್ನ ನೋಡ್ತಾ ಇದ್ದಾಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ.
ನಾವೆಲ್ಲ ಟೈಮ್ ಸಿಕ್ಕಿದಷ್ಟು ರೆಸ್ಟ್ ಮಾಡೋಣ ಅಂದರೆ ಇವ್ರು ನೋಡಿ ಈ ಥರ ಚಳಿ ಇರೋ ಜಾಗದಲ್ಲೂ ಎಷ್ಟು ಹ್ಯಾಪಿಯಾಗಿ ಓಡಾಡ್ತಾ ಇದ್ದಾರೆ ಅಂತ. ಹೀಗೆ ಇನ್ನೊಂದು 15-20 ಮಿನಿಟ್ಸ್ ಓಡಾಡಿಬಿಟ್ಟು ನಮ್ಮ ನೆಕ್ಸ್ಟ್ ಟೌನ್ಗೆ ಹೊರಟ್ವಿ. ನನ್ನ ತಲೆಯಲ್ಲಿ ಬೇರೆ ಹೇಗೆ ಇವರು ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅದೇ ಯೋಚನೆ. ಇನ್ನು ಒಂಚೂರು ಇಲ್ಲಿಯ ಟ್ರೆಡಿಷ್ನಲ್ ಸ್ನ್ಯಾಕ್ ಚೂರೋಸ್ ಇದನ್ನು ತಿಂದ್ವಿ. ಇದು ಮೇದಾಲ್ ಮಾಡಿರೋದು ಚಾಕ್ಲೇಟ್ ಡಿಪ್ ಜೊತೆ. ತಿಂದ್ಬಿಟ್ಟು ನಮ್ಮ ನೆಕ್ಸ್ಟ್ ಟೌನ್ ಇಗ್ವಿಸಮ್ ಅಲ್ಲಿಗೆ ಹೋಗ್ತಾ ಇದ್ವಿ. ಇಗ್ವಿಸಮ್ದು ಮೇನ್ ಥಿಂಗ್ ಏನಂದರೆ ವೈನ್ ಯಾರ್ಡ್ಸ್. ನೋಡಿ ಇದೆಲ್ಲ ವೈನ್ ಯಾರ್ಡ್ಸ್ ದಾರಿಲಿ ಕಾಣೋದು. ಇವಾಗ ವಿಂಟರ್ ಅಲ್ವಾ, ಇದರಿಂದ ಏನೂ ಇಲ್ಲ. ಆಮೇಲೆ ಪ್ರತಿಯೊಂದು ಬಿಲ್ಡಿಂಗಲ್ಲೂ ಇಲ್ಲಿ ವೈನ್ ಟೇಸ್ಟಿಂಗ್ ಸೆಷನ್ಸ್ ಇತ್ತು. ಸೇಮ್ ಕೋಮಾರ್ ಥರನೇ ತುಂಬಾ ಡೆಕೋರೇಟಿವ್ ಆಗಿಟ್ಟಿರೋಂಥ ಮನೆಗಳು. ಆದರೆ ಈ ವೈನ್ ಡಿಸ್ಟಿಲರೀಸ್ ತುಂಬಾ ಜಾಸ್ತಿ. ಪ್ರತಿ ರೋಡಲ್ಲೂ ಒಂದು 5-10 ವೈನ್ ಡಿಸ್ಟಿಲರೀಸ್ ಇತ್ತು. ವೈನ್ ಟೇಸ್ಟಿಂಗ್ ಯಾರ್ಯಾರಿಗೆ ಬೇಕೋ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾಯಿದ್ರು, ಇನ್ನು ಕೆಲವು ಕಡೆ ಪೇ ಮಾಡಿ ತೊಗೋಬೇಕು. ಸೊ ಅಲ್ಲಿ ಹೋಗಿಬಿಟ್ಟು ವೈನ್ ಟೇಸ್ಟಿಂಗ್ ಮಾಡ್ಬೋದಿತ್ತು. ನಾವೇನು ವೈನ್ ಟೇಸ್ಟಿಂಗ್ ಹೋಗಲಿಲ್ಲ, ಯಾಕಂದರೆ ಎಲ್ಲರಿಗೂ ಹೊಟ್ಟೆ ತುಂಬಾ ತುಂಬಿತ್ತು. ಜಸ್ಟ್ ಓಡಾಡೋಣ ಅಂದ್ಕೊಂಡು ಚೆನ್ನಾಗಿ ಸುತ್ತಾಡಿದ್ವಿ. ಇಲ್ಲೂ ಒಂದಷ್ಟು ಫೋಟೋಸು. ಸೇಮ್ ಅಲ್ಲಿದ್ದಂಗೆ ಇಲ್ಲೂ ಫುಲ್ ಜನರು, ಚಿಕ್ಕ ಮಕ್ಕಳು, ನಾಯಿ ಮರಿಗಳು, ಜನರು ನಾನ್ ಸ್ಟಾಪ್ ಓಡಾಡ್ತಾಯಿದ್ರು ನಮ್ಮ ಥರನೇ. ಇದು ನೋಡಿ ಪೋಸ್ಟ್ ಕಾರ್ಡ್ ಥರ ಇಲ್ವಾ. ಇಗ್ವಿಸಮ್ ನಂತರ ನಮ್ಮ ನೆಕ್ಸ್ಟ್ ಟೌನ್ ಬಂದು ರಿಕ್ವೇರ್. ಇದನ್ನು ಹೇಳೋ ರೀತಿ ಸರಿ ಇರಲಿಕ್ಕಿಲ್ಲ, ನಾನು ಹೇಳ್ತಾ ಇರೋದು. ಬಟ್ ಸ್ಪೆಲ್ಲಿಂಗ್ ಕೊಡ್ತೀನಿ, ನೀವೇನೋ ಇದನ್ನು ಹುಡ್ಕೋದಾದರೆ ಹುಡುಕ್ಬೋದು. ರಿಕ್ವೇರ್ ಅಂತ ಈ ಟೌನ್ ಹೆಸರು. ಇಲ್ಲೂ ದಾರಿಯಲ್ಲಿ ಹೋಗ್ತಾ ನಾವು ಎಷ್ಟೊಂದು ವೈನ್ ಯಾರ್ಡ್ಸ್ ನೋಡಿದ್ವಿ. ಆ್ಯಂಡ್ ದೆನ್ ಸಿಮಿಲರ್ ಟು ಬೇರೆ 2 ಟೌನ್ ಥರನೇ. ಇಲ್ಲಿ ಒಂದೇ ಡಿಫ್ರೆನ್ಸ್ ಅಂದರೆ ಇಲ್ಲಿಯ ಬಿಲ್ಡಿಂಗ್ ಸ್ಟೈಲ್ಸ್ ಬೇರೆ. ಆಮೇಲೆ ಪ್ರತಿ ರೋಡು ಬರೀ ಕಲ್ಲಲ್ಲಿ ಮಾಡಿರೋ ಅಂಥದ್ದು. ತುಂಬ ಜನರಿದ್ದರು. ಚಳಿ ಜಾಸ್ತಿ ಆಗ್ತಾ ಇತ್ತು, ಆದರೂ ಜನರ ಇಂಟ್ರೆಸ್ಟ್ಗೆ ಏನು ಕಮ್ಮಿ ಇರಲಿಲ್ಲ. ಚಳಿಲೂ ಹಾಗೆ ನಡೀತಾಯಿದ್ರು, ತಿಂತಾಯಿದ್ರು. ನಾವು ಅದನ್ನೇ ಮಾಡಿದ್ವಿ ಅವ್ರ ಜೊತೆ ಸೇರಿಕೊಂಡು. ಇಲ್ಲಿಯ ಲೋಕಲ್ ಬ್ರೆಡ್ ಕೇಕ್ ಇದು, ಅದನ್ನು ಟ್ರೈ ಮಾಡಿದ್ವಿ. ಕೊಗಲ್ವಾಫ್ ಅಂತ ಹೇಳ್ತಾರೆ ಇದಕ್ಕೆ. ಅಷ್ಟೇನು ಸ್ವೀಟ್ ಇಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿಬಿಟ್ಟು ಸಾಫ್ಟಾಗಿರುತ್ತೆ, ಲೈಟ್ ಸ್ವೀಟ್. ನನಗಂತೂ ತುಂಬ ಇಷ್ಟ ಆಯ್ತಿದ್ದು. ಇದರಲ್ಲಿ ಎಷ್ಟೊಂದು ಸೈಜಸಲ್ಲೂ ಸಿಕ್ಕುತ್ತೆ. ನೆಕ್ಸ್ಟ್ ಡೇ ನಾವು ಇನ್ನೂ ಒಂದು ಟೌನ್ ಇದೆ ಆಲ್ಸೇಸ್ ರೀಜನ್, ಸ್ಟ್ರಾಸ್ಬರ್ಗ್. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು. ಇವತ್ತು ಟೆಂಪ್ರೇಚರ್ -1.5 ಇದೆ. ನಾವಿರೋದು ಸ್ಟ್ರಾಸ್ಬರ್ಗಲ್ಲಿ. ಆದರೆ ಇಲ್ಲಿ ಜನರು ನೋಡಿ ಹೊರಗಡೆ ಎಲ್ಲ ಓಡಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಚೆನ್ನಾಗಿದಾಗಿದೆ. ಸೊ ಈ ಪ್ಲೇಸ್ ಬಂದು ಮಿಕ್ಸ್ ಆಫ್ ಜರ್ಮನ್ ಮತ್ತು ಫ್ರೆಂಚ್ ಕಲ್ಚರ್. ಸೊ ಈ ಟೌನ್ ಕಳೆದ 80 ವರ್ಷದಲ್ಲಿ 6 ಸಲ ಫ್ರೆಂಚ್ ಅವ್ರಿಗೆ ಬಿಲಾಂಗ್ ಆಗುತ್ತಾ, ಜರ್ಮನ್ ಅವ್ರಿಗೆ ಬಿಲಾಂಗ್ ಆಗುತ್ತಾ, ಇದೇ ಕಾಂಟ್ರವರ್ಸಿಯಲ್ಲಿ ಮುಂದುವರೆದು ಕೊನೆಗೆ ಇವಾಗ ಇಬ್ಬರಿಗೂ ಈಕ್ವಲ್ ಆಗಿ ಮಾಡ್ಕೊಂಡಿದ್ದಾರೆ. ಅದರಿಂದ ಒಂದು ಕಡೆ ನೋಡಿದರೆ ನಿಮಗೆ ಎಲ್ಲ ಬಿಲ್ಡಿಂಗ್ಸು ಜರ್ಮನ್ ಸ್ಟೈಲಲ್ಲಿ, ಇನ್ನೊಂದು ಕಡೆಯಲ್ಲಿ ಫ್ರೆಂಚ್ ಸ್ಟೈಲಲ್ಲಿ. ಸೊ 2 ಸೇರಿ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದಾರೆ. ತುಂಬಾ ಇಲ್ಲಿ ಕಂಪ್ನೀಸ್, ಯೂನಿವರ್ಸಿಟೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಎಲ್ಲ ಇದೆ. ಟೂರಿಸಮ್ಮು ತುಂಬ ಜನ ಇದ್ದಾರೆ ಇಲ್ಲಿ, ಲೈಕ್ ಬೇರೆ ಕಡೆ ಥರನೇ. ಬಟ್ ಇಲ್ಲೂ ಇನ್ನೂ ಜನರಿದ್ದರು. ಒಂದು ಪ್ರಾಪರ್ ಸಿಟಿ ಥರ ಅನ್ಬೋದು.
I like Dubai, but my bank account don't like. ತುಂಬ ಚಳಿ ಇತ್ತು, ಅದಕ್ಕೆ ಒಳಗಡೆ ಹೋಗಿಬಿಟ್ಟು ಬಿಸಿಯಾಗಿ ಹಾಟ್ ಚಾಕ್ಲೇಟ್ ತೊಗೊಂಡ್ವಿ. ಅವ್ರು ನಾವು ದುಬೈಯಿಂದ ಅಂತ ಗೊತ್ತಾದ ತಕ್ಷಣವೇ ಹೇಳಿದರು ದುಬೈ ತುಂಬ ಇಷ್ಟ, ಆದರೆ ತುಂಬ ಎಕ್ಸ್ಪೆನ್ಸಿವ್, ನಮ್ಮ ಬ್ಯಾಂಕಿಗೆ ಇಷ್ಟ ಇಲ್ಲ ಅಂದರು. ಹೀರೋ ನೋಡಿ ಹೆಂಗಿದ್ದಾರೆ, ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ. -1.5 ಡಿಗ್ರಿ ಟೆಂಪ್ರೇಚರ್, ಇನ್ನೇನು ಮಾಡೋಕ್ಕಾಗುತ್ತೆ. ಇದು ಒಂದು ಬ್ಯುಸಿ ಸಿಟಿನೇ, ಇಲ್ಲೂ ತುಂಬ ಜನರಿದ್ದರು, ಆದರೆ ವಿಶಾಲವಾಗಿರೋ ಜಾಗ. ಇಲ್ಲಿದು ಒಂದು ಸ್ಪೆಷಾಲಿಟಿ ಸಿನಬಾನ್ ರೋಲ್ಸ್, ಇದನ್ನು ಟ್ರೈ ಮಾಡಿದ್ವಿ. ಇಲ್ಲಿ ಎಲ್ಲರೂ ತಿನ್ಕೊಂಡು ಕುಡ್ಕೊಂಡು ಹೋಗೋದು ನೋಡಿ ನಾವು ಅದನ್ನೇ ಮಾಡೋಣ ಅನಿಸ್ಬಿಟ್ಟಿತ್ತು. ಇದು ಇಲ್ಲಿಯ ಕ್ಯಾಥೆಡ್ರಲ್. ಆ ಕಾಲದಲ್ಲಿ ಇದು ವರ್ಲ್ಡ್ಸ್ ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತಂತೆ. ಇವಾಗಿಲ್ಲ, ಇವಾಗ ತುಂಬಾ ಆಗೋಗಿದೆ, ಬಟ್ ಈ ಕ್ಯಾಥೆಡ್ರಲ್ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಹೇಗಿದೆ ಅಂತ. ಆದರೆ ಇದ್ರ ಒಳಗಡೆ ಹೋಗಲಿಕ್ಕೆ ಒಂದು ದೊಡ್ಡ ಕ್ಯೂ. ಅಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಎಲ್ಲರೂ ಕ್ಯೂ ಅಲ್ಲಿ ನಿಂತಿರೋದು. ಅದಕ್ಕೇನೆ ನಮ್ಮ ಮಕ್ಳಿಗಂತೂ ಪೇಷನ್ಸ್ ಇರಲಿಲ್ಲ, ಅಂದರೂ ಎಲ್ಲರೂ 2 ಗಂಟೆ ಆಗುತ್ತೆ. ಸೊ ಒಳಗೆ ಹೋಗಿಲ್ಲ, ಹೊರಗಡೆನೇ ಓಡಾಡಿದ್ದು. ಯಾಕಂದರೆ ಒಳಗಡೆ ಹೋದರೆ ಅಲ್ಲಿ ಒಂದು ಆಸ್ಟ್ರೋನಾಮಿಕಲ್ ಕ್ಲಾಕ್ ಇದೆ, ಒಂದು 360 ಸ್ಟೆಪ್ಸ್ ಮೇಲ್ಗಡೆ ಹತ್ಕೊಂಡು ಹೋದರೆ ನೀವು ಆ ಕ್ಲಾಕ್ ನೋಡ್ಬೋದು, ಚೆನ್ನಾಗಿರುತ್ತೆ ಅಂದರು. ಆದರೆ ನಮ್ಮ ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಆ ಚಳೀಲಿ ಹೊರಗಡೆ ಕಾಯಲಿಕ್ಕೆ. ಸೊ ಹೊರಗಡೆನೇ ಒಂದಷ್ಟು ಪಿಕ್ಚರ್ಸ್ ತಗೊಂಡು ಮತ್ತೆ ಸಿಟಿ ಕಡೆ ಓಡಾಡಿದ್ವಿ. ಇಲ್ಲೂ ನಡೀತಾ ಇದ್ದಂಗೆ ನೋಡಿ ಎಲ್ಲ ಕಡೆ ಕ್ಯೂ. ಎಲ್ಲೆಲ್ಲಿ ಕ್ಯೂ ಇರುತ್ತೋ ಅದರ ಅರ್ಥ ತಿನ್ನೋಕ್ಕೇನೋ ಇದೆ ಅಂತ ಹೇಳಿ, ಅದಕ್ಕೆ ಜನರು ಕ್ಯೂವಲ್ಲಿ ಎಷ್ಟೊತ್ತು ಬೇಕಾದರೂ ಕಾಯ್ತಾರೆ. ಇದೆಲ್ಲ ಓಲ್ಡ್ ಟೌನ್ ಏರಿಯಾ, ಮೋಸ್ಟ್ಲಿ ಫ್ರೆಂಚ್ ಕಲ್ಚರ್ ಇರೋ ಜಾಗ ಈ ಸೈಡ್. ನೋಡಿ ರೋಡ್ಸು, ಡೆಕೋರೇಷನ್ಸ್ ಮನೆಗಳಿಗೆ, ಅದೇ ಫ್ರೆಂಚ್ ಸ್ಟೈಲ್. ಒಂದಷ್ಟು ನಡಿಬೇಕು, ಒಂದು 6-7 ಕಿಲೋಮೀಟ್ರ್ ಆದರೂ ತಲೆಯಲ್ಲಿ ಇಟ್ಕೋಬೇಕು, ಇಲ್ಲಿ ನಡಿಲೇಬೇಕು. ಆವಾಗ ನಡೆದ್ರೇ ನಿಮಗೆ ಫುಲ್ ಟೌನ್ದು ವ್ಯೂ ಸಿಕ್ಕೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗೆ ಈ ಥರ ಜಾಗಗಳಿಗೆ ಬಂದರೆ ಇಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ, ಅಷ್ಟು ಖುಷಿ ಆಗುತ್ತೆ. ನಿಮಗೆ ಜಾಸ್ತಿ ನಡೆಯೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಬೋಟ್ ಇದೆಲ್ಲ, ಇದಕ್ಕೆ ಬೊಟೋರಮ್ಮ ಟೂರ್ ಅಂತ ಹೇಳ್ತಾರೆ. ಇದನ್ನು ಬುಕ್ ಮಾಡ್ಬೋದು. ಇದು 45 ಮಿನಿಟ್ಸ್, 1 ಅವರ್, 2 ಅವರ್ ಇದೆ. ಇದು ಫುಲ್ ಈ ಟೌನ್ ಮಧ್ಯದಲ್ಲಿ, ನೀರೆಲ್ಲಲ್ಲೂ ಇದೆ ಅಲ್ವಾ. ಸೊ ಇದು ಸುತ್ತಾಡ್ತಾ ಇರುತ್ತೆ. ಸೊ ನೀವು ಫುಲ್ ಟೌನ್ ಹೀಗೆ ನೋಡ್ಬೋದು ನಡೆದಿಲ್ಲ ಅಂದರೆ.
ಮತ್ತು ಲಂಚ್ ಕಾರ್ಯಕ್ರಮ, ಇಲ್ಲೂ 1 ಗಂಟೆ ಕ್ಯೂವಲ್ಲಿ ನಿಂತಿತ್ತು. ಲಾ ಫಿಗ್ನೇಟ್ ಅಂತ ಒಂದು ರೆಸ್ಟೋರೆಂಟ್ ತುಂಬ ಫೇಮಸ್ ಅಂತೆ. 1 ಗಂಟೆ ಕಾಯ್ತಾ ಇರಬೇಕಾದ್ರೆ ಫ್ರೀಯಾಗಿ ಬಂದು ವೈನೆಲ್ಲ ಕೊಟ್ಟರು ಹೊರಗಡೆ. ಆಮೇಲೆ ಸರಿಯಾಗಿ ತಿಂದ್ವಿ. ಎಲ್ಲ ಲೋಕಲ್ ಡೆಲಿಕೆಸೀಸ್ ಇಲ್ಲಿದ್ದು. ತುಂಬ ಚೀಸ್, ನಾನ್ ವೆಜ್ ಐಟಮ್ಸ್ ಎಲ್ಲ ಇತ್ತು. ನಾವಿಲ್ಲಿ ತಿಂದ್ಬಿಟ್ಟು ಆಚೆ ಬಂದ್ವಿ. ನೋಡಿ ಇನ್ನೂ ಕ್ಯೂ. ಇದೇ ನಮ್ಮ ಆಲ್ಸೇಸ್ ರೀಜನ್ ಫ್ರಾನ್ಸ್ ಜರ್ನಿ. ಹೇಗಿತ್ತು? ಇಷ್ಟ ಆಯ್ತಾ ವಿಡಿಯೋ?